ಈಗ ನಿಮ್ಮಲ್ಲಿ ಉಪಚುನಾವಣೆ ಆಗ್ತಾ ಇತ್ತಲ್ಲ, ಜನರು ಒಲವು ಹೇಗೆ? ಒಂದು ವೇಳೆ ಎಲೆಕ್ಷನ್ ಆದ್ರೆ ಯಾರು? ಮತ್ತು ವಿನಯ್ ಕುಲಕರ್ಣಿ ಅವ್ರ ಫ್ಯಾಮಿಲಿ ಅಭಿವೃದ್ಧಿ ಅಧಿಕಾರ ಅಂತ ಕರೀತಾರೆ ಅವ್ರಿಗೆ. ಯಾವತ್ತಿದ್ರು 71 ಕ್ಷೇತ್ರದ ಹುಲಿ. ಈ ಥರ ಯಾವ ಎಮ್ ಬಂದಿಲ್ಲ. ಈಗ ಇವರಂತ ಕೆಲಸ ಮಾಡೋರು ಮುಂದಾದ್ರೂ ಬರೋದಿಲ್ಲ. ಅವ್ರು ಮಾಡಿದಂಥ ಅಭಿವೃದ್ಧಿ ರೀ ಪ್ರತಿಯೊಬ್ಬರು ನೆಲ್ಲಿಟ್ಕೊಳ್ಬೇಕು. ಯಾರ್ಯಾದವ್ರು ಬಂದ್ರೆ ಬಾಗಲ ಕಾಯ್ದ. ಮೇನ್ ಅಂದ್ರೆ ರೋಡಿಂದ ನೀರಿಂದ ಮಾತ್ರ 3 ಟ್ಯಾಂಕಿಗಳು ಮಾಡಿ ನೀರಿನ ಸೌಲಭ್ಯ ಮಾಡಿದ್ದಾರೆ ಸದ್ಯ. ಏನ್ರಿ ಫೋನ್ ಹಚ್ಚಿರ್ ಬರ್ತಾರೆ. ಅವ್ರು ಇಲ್ಲಂದ್ರು ಅವ್ರ ಮನೆಯವ್ರು ಬರ್ತಾರೆ. ಆಲ್ರೆಡಿ ಅವ್ರು ಇಲ್ಲಂದ್ರೂ ವರ್ಕ್ ಮಾಡ್ತಾರೆ. ಮತ್ತೆ ಈ ಸರಿಗೆ ಇಷ್ಟು ಹೊಲದ ದಾರಿ ಅದು. ಈಗ ಅವ ಈ ಜಾಗ ಹಾಕಿದ್ರೆ ನಾವು ಆರಿಸಿ ಬರೋದಿಲ್ಲ ಅನ್ನೋ ಸಂಕಟಕ್ಕೆ ವಿರೋಧ ಪಕ್ಷದವ್ರಿಂದ ಒಳಗೆ ಹೋಗಲ್ಲ. ಇಲ್ಲಿ ಜನ ಮುದುಕರ್ಲಿಂದ ಹುಡುಗರು ಹಿಡ್ಕೊಂಡು ಅನ್ನಾರ ಅಂತ ಕರಿತಾರೆ. ವಿನಯ್ ಕುಲಕರ್ಣಿ ಅಂತ MLA ಯಾವ ಇಲ್ಲೂ ಇಲ್ಲ. ಸರ್ ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ಬಸವರಾಜ್ ತೇದಾಳ ಅಂತೇಳಿ, ಹೆಬ್ಬಳ ಗ್ರಾಮದವ. ಸರ್, ಈಗ ಉಪಚುನಾವಣೆ ನಡೀತಿದೆ ಸರ್, ಜನರ ಒಲವು ಹೇಗಿದೆ, ಏನು ಅನ್ಸುತ್ತೆ? ಉಪಚುನಾವಣೆ ಸದ್ಯಕ್ಕೆ ವಿನಯ್ ಕುಲಕರ್ಣಿ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಉಪಚುನಾವಣೆ ನಡೆದಿದ್ರು ಈ ಸಲ ಇಲ್ಲಿ ಕಾಂಗ್ರೆಸ್ ಪಕ್ಷ ಬರೋದು ನಂಬಿಕೆ ಇದೆ. ಅಂದರೆ ಅವ್ರ ಮನೇಲಿ ಯಾರು ಕೊಟ್ಟರು ಆಗುತ್ತೆ? ಆಗುತ್ತೆ. ಕೆಲವೊಂದು ವಿಷಯಗಳು ವಿಶಾಲವಾಗಿ ಬೆಳೆದಾವ ಇಲ್ಲಿ, ಹೀಗಾಗಿ ಆಗ್ಬೋದು, ಈ ಸಲನೂ ಆಗ್ಬೋದು. ಸರ್, ಅವರು ಮಿನಿಸ್ಟರ್ ಆಗಿದ್ದ ಕೆಲಸ ಮಾಡ್ಬೋದು. ಸುಮಾರು ಕೆಲಸಗಳನ್ನು ಮಾಡಿದ್ದಾರೆ. ಅವಳು ಒಳಗಡೆ ಇದ್ರು, ಜೈಲಿನಲ್ಲಿ ಇದ್ರೂ ಸುಮಾರು ಕೆಲಸಗಳು ಮಾಡಿದ್ದಾರೆ. ಒಳಗಿದ್ರು ಸುಮಾರು ಕೆಲಸಗಳನ್ನು ಮಾಡಿ ಇಲ್ಲಿ ಒಳಗಿದ್ರು ಸುಮಾರು ಅಂದರೆ ನಮ್ಮ ಧಾರವಾಡ ತಾಲೂಕು ಏನಿದೆಯಲ್ಲ ಸುಮಾರು ಅಭಿವೃದ್ಧಿ ಹೊಂದಿದೆ. ಅಭಿವೃದ್ಧಿ ಅಧಿಕಾರ ಅಂತ ಕರೀತಾರೆ ಅವ್ರಿಗೆ. ಒಂದು ವೇಳೆ ಏನೂ ಇಲ್ಲ ಆಗಿಲ್ಲ ಅಂದರೆ ಇಷ್ಟೊತ್ತಿಗೆ ಇನ್ನೊಂದು ಸಲ ಮಿನಿಸ್ಟರ್ ಆಗ್ತಿದ್ರೆ? ಹೌದು, ಹೊರಗಡೆ ಇದ್ದಿದ್ದು ಡೆಫಿನೆಟ್ಲಿ ಮಿನಿಸ್ಟರ್ ಆಗ್ತಿದ್ರು, ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗ್ತಿದ್ರು ಪಕ್ಕ. ಮತ್ತು ಈಗ ಶಿವಲೀಲಾ ಅವ್ರಿಗೆ ಏನಾದರೂ ಟಿಕೆಟ್ ಕೊಟ್ಟರೆ ಅವ್ರಿಗೆ ಮಿನಿಸ್ಟರ್ ಆಗೋ ಚಾನ್ಸಸ್ ಸಿಗ್ಬೋದು 100%. ಗ್ರಾಮೀಣದಾಗ ಅತ್ಯಂತ ಇದು ಪ್ರಭಾವಶಾಲಿಯಾಗಿ ಬೆಳೆದಾರ ಅವರು, ಆಗ್ಬೋದು, 100% ಆಗ್ಬೋದು. ಸರ್, ನೀವು ನೋಡ್ದಂಗೆ ಅವರು ಏನೆಲ್ಲ ಕೆಲಸಗಳು ಮಾಡಿದ್ರು ನಿಮ್ಮ ಮಾಡಿದ್ದಾರೆ? ಸುಮಾರು ಇಲ್ಲಿ ನಮಗೆ 800 ಅಂದರೆ 8 ಕಿಲೋಮೀಟರ್ ಅಷ್ಟು ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ಅಂತ ನಮ್ಮ ಹೆಬ್ಬಳೆ ಗ್ರಾಮದಲ್ಲಿ. ಈಗ ಮೇನ್ ರೋಡನ್ನು ಇದು ಮಾಡಿದ್ದಾರೆ. ಆಮೇಲೆ ಶಿವಳ್ಳಿ ರೋಡ್ ಮಾಡಿದ್ದಾರೆ. ಆಮೇಲೆ ನಮ್ಮದು ಇದ್ರದ್ದು ತಿರ್ಲಾಪುರ ರೋಡ್ ಅಂತೇಳಿ ಅಲ್ಲಿ ಒಂದು 2 ಪ್ಯಾಕೇಜ್ ಮಾಡಿದ್ದಾರೆ. ಈಗ PWD ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಸರ್, ಅವ್ರು ಮಿನಿಸ್ಟರ್ ಆದಾಗ ಇಲ್ಲಿಗೆ ಏನಾದರೂ ತುಂಬ ಇಂಪಾರ್ಟೆಂಟ್ ಅನ್ಸುವಂಥ ಏನಾದರೂ ತಂದ್ರೆ? ಮಾಡಿದ್ದಾರೆ. ಕ್ಷೇತ್ರಕ್ಕೆ ಮಾಡಿದ್ದಾರೆ ಸುಮಾರುಗಳನ್ನ. ಅಂದರೆ ಏನು ಕಾಂಕ್ರೀಟ್ ಮೇನ್ ಅಂದರೆ ರೋಡಿಂದ ನೀರಿಂದ ಮಾತ್ರ 3 ಟ್ಯಾಂಕಿಗಳು ಮಾಡಿ ನೀರಿನ ಸೌಲಭ್ಯ ಮಾಡಿದ್ದಾರೆ. ಈ ಸದ್ಯ ನೀರಿಂದ ಒಳ್ಳೆ ಇದು ಬೆಳೆದದು. ನೀರಿನ ಸಮಸ್ಯೆ ಇಲ್ಲ, ಮಾಡ್ತಾ ಇದ್ದಾರೆ. ನೀರಿಗೆ ಕಂಟಿನ್ಯೂ 6 ದಿನ ಆಗಲಿ 4 ದಿನ ಆಗಲಿ 8 ದಿನಕ್ಕೊಮ್ಮೆ ಕಂಟಿನ್ಯೂ ನೀರು ಬರ್ತಾ ಇದೆ ಈಗ. ಹೌದು, ಒಳ್ಳೆ ಇದು ಮಾಡ್ತಾ ಇದ್ದಾರೆ. ಏನು ಕಷ್ಟ ಆಗೋದಿಲ್ಲ ಉಪಚುನಾವಣೆ? ಉಪಚುನಾವಣೆ ಅಂಥದ್ದೇನಿಲ್ಲ. ಕಾಂಗ್ರೆಸ್ ಪಕ್ಷ ಅಂದ್ರೆ 100% ಗೆಲ್ಲುವಂಥ ಇದು ಚಾನ್ಸಸ್ ಐತಿ. ಬಟ್ ಏನು ನೋಡಬೇಕಾಗಂಗಿಲ್ಲ. ಈಗ ಅವರು ಇದು ಜೈಲಿನಲ್ಲಿ ಇದ್ದಾರೆ, ಹೀಗಾಗಿ ಹೊರಗಡೆ ಇದ್ದಿದ್ರೆ ಅದೊಂದು ಇದನ್ನೇ ಬೇರೆ ಅನಿಸ್ತದೆ. ಹೌದು 100% ಗೆದ್ದಿದ್ದಾರೆ. ಈಗಲೂ ಚಾನ್ಸಸ್ ಅದ. ಅವ್ರ ಮನೆಯವರಾಗಲಿ ಅವ್ರ ಮಗಳಿಗಾಗಲಿ ಯಾರಿಗೆ ಟಿಕೆಟ್ ಕೊಟ್ಟರು ಆಗೋ ಚಾನ್ಸಸ್ ಅದ. ಹೇಳಿ, ನಿಮ್ಮ ಹೆಸರೇನು? ಸಿದ್ದಪ್ಪ ಕುಂಬಾರ್. ಈಗ ನಿಮ್ಮಲ್ಲಿ ಉಪಚುನಾವಣೆ ಆಗ್ತಾ ಇತ್ತಲ್ಲ, ಗೊತ್ತು ನಿಮಗೆ? ಹಾಂ ಅಂತಾರೆ. ಒಟ್ಟು ಇನ್ನೂ ಕನ್ಫರ್ಮ್ ಇಲ್ಲ ರೀ. ಸ್ಟೇ ಆಕತಿ ಅಂತೂ ಬರ್ತೈತೆ ರೀ, ಉಪಚುನಾವಣೆ ಆಕತಿ ಅಂತೂ ಬರ್ತೈತೆ ರೀ. ಒಂದು ವೇಳೆ ಎಲೆಕ್ಷನ್ ಆದರೆ ಯಾರು ಗೆಲ್ಬೋದು? ಮತ್ತು ವಿನಯ್ ಕುಲಕರ್ಣಿ ಅವ್ರ ಫ್ಯಾಮ್ಲಿನ ರೀ ಖಂಡಿತ ರೀ. ಯಾಕಂದ್ರೆ ಅವ್ರು ಮಾಡಿದಂಥ ಅಭಿವೃದ್ಧಿ ರೀ ಪ್ರತಿಯೊಬ್ಬರು ನೆಲ್ಲಿಟ್ಕೊಳ್ಬೇಕು. ಈಗ ನಮ್ಮ ಊರಾಗ ರೀ ಪ್ರತಿಯೊಂದು ಗುಡಿನೂ ಆಗ್ಯಾವ, ಪ್ರತಿಯೊಂದು ರೋಡ್ ಆಗ್ಯಾವ, ಹೊಲದ ದಾರಿ ಆಗ್ಯಾವ ರೀ, ಭಾಳ ಕೆಲಸ ಆಗ್ಯಾವ ರೀ. ಯಾಕಂದ್ರೆ ಅವ್ರನ್ನ ಬಿಟ್ಟು ಕೊಡೋದಿಲ್ಲ ರೀ. ಬೇರೆದವ್ರು ಬಂದ್ರೆ ಬಾಗಲ ಕಾಯ್ದಾಕೈತೆ ರೀ ನಾವು. ಏನು ರೀ ಫೋನ್ ಹಚ್ಚಿರ್ ಬರ್ತಾರೆ. ಅವ್ರು ಇಲ್ಲಂದ್ರೂ ಅವ್ರ ಮನೆಯವ್ರು ಬರ್ತಾರೆ, ಸ್ಪಂದಿಸ್ತಾರೆ. ಕೆಲಸ ಮಾಡಿದ್ರೆ ಭಾಳ ಮಾಡ್ಯಾರ ರೀ. ಈಗ ನೋಡ್ರಿ ಇಲ್ಲಿ ಸದ್ಯ ನಡೆದೈತಿ. ಆಲ್ರೆಡಿ ಅವ್ರು ಇಲ್ಲಂದ್ರೂ ವರ್ಕ್ ನಡೆದವ್ರಿ. ಮತ್ತು ಈ ಸರಿಗೆ ಇಷ್ಟು ಹೊಲದ ದಾರಿ ಅದು ಅನ್ನಾರು ಒಳಗದಂದ್ರೆ ಅಕ್ಕಾರ ನಿಂತು ಎಲ್ಲ ಮಾಡಿಸ್ಯಾರ. ನಾವು ಊರನ್ನವ್ರು ಹೋಗುತ್ತೀವಿ ಅಂದ್ರೆ ಆಯ್ತಪ್ಪ ಮಾಡಿಸ್ಕೊಡೋಣ ಅಂತಾರೆ. ಯಾವುದನ್ನು ಕೊರತೆ ಮಾಡಿಲ್ಲ ರೀ. ಒಂದೇ ಮಾತು ರೀ. ಅವ್ರು ಹೆಂಗೆ ಅಕ್ಕಾರು ಹಂಗಾರಿ ಅವ್ರ ಥರನೇ. ಆದ್ರೆ ಅನ್ನಾರ ರೀ, ಹುಲಿನ ರೀ. ಯಾವತ್ತಿದ್ರು 71 ಕ್ಷೇತ್ರದ ಹುಲಿ ರೀ ಅದ. ಈ ಸಲ ಎಲ್ಲ ಸರಿ ಇದ್ರು ಮಿನಿಸ್ಟರ್ ಆಗ್ತೀರಿ ಇನ್ನೊಂದ್ಸಲ ಅವರು? ಈಗ ಅವ್ರ ಹೊರಗಿದ್ದಿದ್ರಿ ಮಿನಿಸ್ಟ್ರ ರೀ. ಈಗ ಅವ್ರು ಎಲ್ಲಿ ಗೃಹ ಸಚಿವರು ಹಾಕಿದ್ರೆ ಇದ್ದಿದ್ರು ಅಂಥ ಕ್ಯಾಂಡಿಡೇಟ್ ರೀ ಅವ್ರು. ಯಾಕಂದ್ರೆ ಉತ್ತರ ಕರ್ನಾಟಕದ ಭಾಗಕ್ಕೆ ರೀ ಮೋಸ್ಟ್ ದೊಡ್ಡ ಲೀಡರ್ ಜನ ಬೆಂಬಲಿಗರು ಅಂದ್ರೆ ಅವರ ರೀ ವಿನಯ್ ಕುಲಕರ್ಣಿ. ಅದಕ್ಕೆ ಇಲ್ಲಿ ಜನ ಮುದುಕರ್ಲಿಂದ ಹುಡುಗರು ಹಿಡ್ಕೊಂಡು ಅನ್ನಾರ ಅಂತ ಕರಿತಾರೆ. ಅಭಿಮಾನಿಗಳು ಜಾಸ್ತಿ ಇಲ್ಲ, ಭಾಳ ರೀ. ಎಲ್ಲರೂ ವಿಕೆ ಬಾಸ್ ಅಂತ ಹೇಳಿ ಅಭಿಮಾನಿಗಳ ಲಕ್ಷಗಟ್ಟಲೆ ಜನಸಂಖ್ಯೆ ಐತ್ರಿ. ನಮ್ಮ ತಿಳುವಳಿಕೆಯಿಂದ ಚುನಾವಣೆಗೆ ಯಾರು ಆರಿಸಿ ಬರ್ತಾರ ಈ ಥರ ಯಾವ MLA ಬಂದಿಲ್ಲ, ಕೆಲಸ ಮಾಡಿಲ್ಲ. ಏನ್ರಿ ಈಗ ಇವರಂಥ ಕೆಲಸ ಮಾಡೋರು ಮುಂದಾದರೂ ಬರೋದಿಲ್ಲ. ವಿನಾಕಾರಣ ಒಂದು ಅಪವಾದ ಇಟ್ಟು ನಿಮ್ಮಂಥವ್ರಲ್ಲಿಂದ ಒಳಗೆ ಹೋಗಿದ್ದವು.
ಈಗ ಅವ ಈ ಜಾಗ ಹಾಕಿದ್ರೆ ನಾವು ಆರಿಸಿ ಬರೋದಿಲ್ಲ ಅನ್ನೋ ಸಂಕಟಕ್ಕೆ ವಿರೋಧ ಪಕ್ಷದವ್ರಿಂದ ಒಳಗೆ ಹೋಗ್ಯಾವ ನಾವು. ಗೊತ್ತಾದ್ರಿ ಅಂಥ ಎಮ್ ಎಲ್ ಎ ನಮ್ಮ ಧಾರವಾಡ ತಾಲೂಕಿನ ಅಭ್ಯರ್ಥಿಗಳು ಯಾರು ಬರೋದನೇ ಇಲ್ಲ. ನಂಬರಿಗೆ ಹಚ್ಚಿ ಯಾರ್ದು ಅವ ಮೋಸ ಮಾಡಿ ತಿಂದಿಲ್ಲ ಉಂಡಿಲ್ಲ, ಇನ್ನೊಬ್ಬರಿಗೆ ಕೊಟ್ಟು ತೊಗೊಂಡು ಮಾಡ್ಯಾವ. ಇವತ್ತು ಯಾರೋ ಹೋಗಲಿ, ನೀವು ಹೋಗ್ರಿ, ನಂದು ಹಿಂಗೈತಿ ಅಂತಂದ್ರೆ ಆತ್ಮ ತಗೋ ನಿನ್ನ ಕೆಲಸ ಮಾಡ್ಕೊ ಅಂತಾರೆ. ಉಳ್ದಾದವ್ರಿಗೆ ಏನದಾರಲ್ಲ ಇನ್ನೊಬ್ಬರನ್ನ ಹಪಾರಿಸಿ ತಿಂದು ಹೌದನ್ನುವಂಥ ಬಿಲ್ಡಿಂಗ್ ಹಾಕ್ಸಕತ್ತಾರ. ಅಂಥ ಎಮ್ ಎಲ್ ಎ ಈ ಭಾಗದಾಗ ಯಾವನು ಇಲ್ಲ. ನಂಬರಿಗೆ ಹಚ್ಚಿ ಅವ ಎಮ್ ಎಲ್ ಎ ಸ್ಥಾನದಾಗ ಅದ. ಇಷ್ಟು ಹುಡುಗರು ಹೋದ್ರು ಅವ್ರಿಗೆ ಮರ್ಯಾದೆ ಕೊಡ್ತಾರೆ. ಹಾಂ ಹೌದು, ವಿನಯ್ ಕುಲಕರ್ಣಿ ಅಂತ ಎಮ್ ಎಲ್ ಎಗಳು ಯಾವನು ಇಲ್ಲನೂ ಇಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಕೆಲಸ ಅಲ್ಲ, ನಂಬರಿಗೆ ಹೆಚ್ಚು ಕೆಲಸ. ಅವ ಇವತ್ತು ನಿನ್ನೆ ಮೊನ್ನೆ ಅಲ್ಲ, ಫಸ್ಟ್ ಮೊದಲ ಟೈಮ್ದಾಗ ಆರಿಸಿ ಬಂದಾಗ ನಮ್ಮ ಇಡೀ ಹೆಬ್ಬಳ್ಳಿ ಕ್ಷೇತ್ರದ್ದು ಈ ಡಾಂಬರಿ ಮಾಡಾಕ್ತಾರಲ್ಲ ಇಡೀ ಊರ ಮಾಡ್ಯಾರ. ಹೆಬ್ಬಳ್ಳಿಯಿಂದ ತಿರ್ಲಾಪುರ ಮಟ್ಟ ಅಂದ್ರೆ 16 ಕಿಲೋಮೀಟ್ರ್ ದಾರಿ ಅದು, ಅದನ್ನ ಸಹಿತ ಡಾಂಬರೀಕರಣ ಮಾಡ್ಯಾರ. ತಲವಾಯಿಂದ ಹೊನ್ನಳ್ಳಿ ಮಠ ಒಂದು ಹುಲಿ ಅಡ್ಡಾಡಿದ್ರೆ ಅಂಥ ಜಾಗ ಸುಧಾರಣೆ ಮಾಡಿಕಾರ, ಅಲ್ಲಿಯೂ ಡಾಂಬರ್ ರೋಡ್ ಮಾಡ್ಯಾರ. ಅದಕ್ಕಿಂತ ಮೊದಲು ರಗಡು ಮಂದಿ ಬಂದ ಅನುದಾನ ತಿನ್ನವರು ಬಿಲ್ಡಿಂಗ್ ಹಾಕ್ಸವ್ರು. ಇಂಥ ಎಮ್ ಎಲ್ ಎಗಳು ಹಿಂದಿಂದಾದರೂ ಹಂಗೆ ಮಾಡ್ಕೊತ ಬಂದರು. ಇಂಥ ಅಭಿವೃದ್ಧಿ ಕೆಲಸ ಮಾತ್ರ ಇನ್ನು ಮುಂದೆ ಬರೋವ್ರೂ ಮಾಡೋದಿಲ್ಲ. ನಂಬರಿಗೆ ಹೆಚ್ಚದ ನಾವು. ಈಗ ಅವರು ವೈಫ್ಗೆ ಮಡದಿಗೆ ಕೊಟ್ಟರೆ ಗೆಲ್ತಾರ ಅವರು? ಅವ್ರ ಹೆಂಡತಿ ಕೊಟ್ಟರೆ ಗೆಲ್ತಾರ ಟಿಕೆಟು? ಗೆಲ್ತಾರೆ ರೀ, ಶಿವಲೀಲಂ ಗೆಲ್ತಾರೆ. ಯಾಕಂದರೆ ಇವ್ರ ತರವಾಗಿ ಅವ್ರು ಇರ್ತಾರಲ್ಲಾಗ ಅವ್ರಿಗೆ ನಾವು ಟಿಕೆಟ್ ನೀವು ಕೊಟ್ಟರು ಅವರು ಆರಿಸಿ ಬರ್ತಾರೆ. ಅವರು ಕೆಲಸಗಾರ ಅದಾರ ರೀ, ಮತ್ತು ಅವ್ರ ದಾರಿನ ಅವರು ಹಿಡಿಬೇಕಲ್ಲ.